ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು ಅಂದ್ರೆ ಒಂದು ಕಾಲದಲ್ಲಿ ಉದ್ಯಾನ ನಗರಿ, ಹಸಿರು, ಸ್ವಚ್ಛತೆ ಮತ್ತು ಸುಂದರವಾದಂತಹ ರಸ್ತೆಗಳ ಸಂಕೇತವಾಗಿತ್ತು. ನಂತರ ಅದು ಐಟಿ ರಾಜಧಾನಿಯಾಗಿ ಜಾಗತಿಕ ನಕ್ಷೆಯಲ್ಲಿ ಸ್ಥಾನವನ್ನು ಪಡ್ಕೊಂಡಿತ್ತು. ಆದರೆ ಇವತ್ತು ಮತ್ತೊಂದು ಗುರುತು ನಗರದ ಬೆನ್ನಿಗೆ ಅಂಟಿಕೊಳ್ಳುವಂತಹ ಅಪಾಯ ಎದುರಾಗಿದೆ. ಅದು ಕಸದ ನಗರ ಅನ್ನುವಂತಹ ಅಪಖ್ಯಾತಿ. ನಗರದ ವಿವಿಧ ಭಾಗಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ಕಸದ ರಾಶಿಗಳು, ದುರ್ವಾಸನೆ ಬೀರುವಂತಹ ಬೀದಿಗಳು, ಮಳೆ ನೀರಿನಲ್ಲಿ ತೇಲುತ್ತಿರುವಂತಹ ತ್ಯಾಜ್ಯ ಮತ್ತು ಸಾವಿರಾರು ಬ್ಲ್ಯಾಕ್ ಸ್ಪಾಟ್ಗಳು ಬೆಂಗಳೂರಿನ ಆಡಳಿತ ವೈಫಲ್ಯವನ್ನ ಬೆತ್ತಲೆಗೊಳಿಸಿದೆ. ಒಂದು ತಿಂಗಳ ಹಿಂದೆ 3200ರಷ್ಟಿದ್ದಂತಹ ಸಕ್ರಿಯ ಕಸದ ಬ್ಲ್ಯಾಕ್ ಸ್ಪಾಟ್ಗಳ ಸಂಖ್ಯೆ ಈಗ 5445ಕ್ಕೆ ಏರಿದೆ ಅನ್ನುವಂಥದ್ದು ಅಂಕಿ ಅಂಶಗಳಿಂದ ಕಂಡು ಬಂದಿದೆ. ಇದು ನಗರ ಸ್ವಚ್ಛತಾ ವ್ಯವಸ್ಥೆ ಗಂಭೀರ ಅನಾರೋಗ್ಯಕ್ಕೆ ತುತ್ತಾಗಿದೆ ಅನ್ನುವಂತಹ ಒಂದು ಎಚ್ಚರಿಕೆಯ ಗಂಟೆ. ನಗರವನ್ನ ಅಭಿವೃದ್ಧಿಪಡಿಸೋದು ಅಂತಂದ್ರೆ ಕೇವಲ ಫ್ಲೈಓವರ್ ನಿರ್ಮಿಸೋದಲ್ಲ, ಮೆಟ್ರೋ ಮಾರ್ಗಗಳನ್ನ ವಿಸ್ತರಿಸೋದು ಅಲ್ಲ, ಗಗನಚುಂಬಿ ಕಟ್ಟಡಗಳಿಗೆ ಅನುಮತಿ ನೀಡೋದಲ್ಲ, ಪ್ರತಿದಿನ ಮನೆ ಮನೆಗೆ ತೆರಳಿ ಕಸ ಸಂಗ್ರಹಿಸುವ ವ್ಯವಸ್ಥೆಯನ್ನ ಸಮರ್ಪಕವಾಗಿ ನಿರ್ವಹಿಸುವುದು ಅಭಿವೃದ್ಧಿಯ ಒಂದು ಭಾಗನೇ. ದುರದೃಷ್ಟವಶಾತ್ ಬೆಂಗಳೂರಿನಲ್ಲಿ ಇದೇ ಮೂಲಭೂತ ವ್ಯವಸ್ಥೆ ಕುಸಿಯುತ್ತಿರುವ ಲಕ್ಷಣಗಳು ಗೋಚರಿಸ್ತಾ ಇವೆ. 2 ತಿಂಗಳಿನಿಂದ ಕಸದ ವಾಹನಗಳು ಸರಿಯಾಗಿ ಬರ್ತಾ ಇಲ್ಲ ಅನ್ನೋದು ಸಾರ್ವಜನಿಕರ ಒಂದು ಆರೋಪ. ಹಸಿ ಕಸ ಮನೆಯಲ್ಲೇ ಕೊಳೆತು ದುರ್ವಾಸನೆ ಬೀರ್ತಾ ಇದೆ. ಸೊಳ್ಳೆಗಳ ಕಾಟ ಹೆಚ್ಚಾಗ್ತಾ ಇದೆ. ಅನೇಕ ಕಡೆ ಜನರು ಅನಿವಾರ್ಯವಾಗಿ ರಸ್ತೆಯಲ್ಲೇ ಕಸವನ್ನ ಎಸಿತಾ ಇದ್ದಾರೆ. ಇದು ಜನರ ತಪ್ಪ ಅಥವಾ ವ್ಯವಸ್ಥೆಯ ವೈಫಲ್ಯನ? ಈ ಪ್ರಶ್ನೆಗೆ ಪ್ರಾಮಾಣಿಕವಾದಂತಹ ಉತ್ತರ ಬೇಕಾಗಿದೆ. ಇನ್ನು ಸ್ವಚ್ಛತೆಯನ್ನ ಕಾಪಾಡೋದಿಕ್ಕೆ ಬಿಬಿಎಂಪಿ ಮಾರ್ಷಲ್ಗಳನ್ನ ನೇಮಕ ಮಾಡಿದೆ. ಕಸ ಎಸೆಯುವವರ ವಿರುದ್ಧ ದಂಡ ವಿಧಿಸೋದಕ್ಕೆ ಅಧಿಕಾರವನ್ನು ಕೂಡ ನೀಡಿದೆ. ಆದರೆ ನಗರದ ರಸ್ತೆಗಳಲ್ಲಿ ಕಾಣ್ತಾ ಇರುವಂತಹ ಕಸದ ರಾಶಿಗಳನ್ನ ನೋಡಿದ್ರೆ ಮಾರ್ಷಲ್ಗಳ ವ್ಯವಸ್ಥೆ ಕೇವಲ ಕಾಗದದಲ್ಲೇ ಇದೆಯೇ ಅನ್ನುವಂತಹ ಅನುಮಾನ ಮೂಡ್ತಾ ಇದೆ. ಕಸ ಎಸೆಯುವವರ ವಿರುದ್ಧ ಕ್ರಮ ಆಗ್ತಾ ಇಲ್ಲ, ಅತಿಕ್ರಮಣದ ವಿರುದ್ಧ ಕ್ರಮ ಆಗ್ತಾ ಇಲ್ಲ, ನಿಯಮ ಪಾಲನೆಗೆ ಒತ್ತಡ ಕೂಡ ಹೇರಲಾಗ್ತಾ ಇಲ್ಲ. ಹಾಗಿದ್ರೆ ಈ ವ್ಯವಸ್ಥೆ ಯಾರಿಗಾಗಿ? ಇನ್ನು ಕಸದ ಸಮಸ್ಯೆಗೆ ಪ್ರಮುಖ ಕಾರಣಗಳಲ್ಲಿ ಒಂದು, ಕಳೆದ ಹಲವು ವರ್ಷಗಳಿಂದ ಕಸ ನಿರ್ವಹಣಾ ಟೆಂಡರ್ಗಳನ್ನ ಸಮರ್ಪಕವಾಗಿ ಅಂತಿಮಗೊಳಿಸದಿರೋದು. ನಗರ ಬೆಳೆದಿದೆ, ಜನಸಂಖ್ಯೆ ಹೆಚ್ಚಿದೆ, ತ್ಯಾಜ್ಯದ ಪ್ರಮಾಣ ಕೂಡ ದ್ವಿಗುಣವಾಗಿದೆ. ಆದರೆ ಕಸ ಸಂಗ್ರಹಣಾ ವ್ಯವಸ್ಥೆ ಮಾತ್ರ ಹಳೆಯ ಚೌಕಟ್ಟಿನಲ್ಲೇ ಉಳಿದಿದೆ. ಫಲವಾಗಿ ವಾಹನಗಳ ಕೊರತೆ, ಸಿಬ್ಬಂದಿ ಕೊರತೆ, ವೇತನ ಸಮಸ್ಯೆ, ಗುತ್ತಿಗೆ ಗೊಂದಲಗಳು ಒಂದರ ಹಿಂದೆ ಒಂದೊಂದರಂತೆ ತಲೆದೂರ್ತಾನೆ ಇವೆ. ಇದರ ಬೆಲೆ ಕಟ್ಟುತ್ತಿರುವವರು ಮಾತ್ರ ಸಾಮಾನ್ಯ ನಾಗರಿಕರು. ಬೆಂಗಳೂರು ಅಭಿವೃದ್ಧಿಯ ಬಗ್ಗೆ ಮಾತನಾಡುವಾಗ ಸಾವಿರಾರು ಕೋಟಿ ರೂಪಾಯಿಗಳ ಯೋಜನೆಗಳ ಪಟ್ಟಿಯನ್ನ ಸರ್ಕಾರ ಮುಂದಿಡುತ್ತೆ. ಸುರಂಗ ರಸ್ತೆ, ಸ್ಕೈ ಡೆಕ್, ಫ್ಲೈಓವರ್, ಎಲಿವೇಟೆಡ್ ಕಾರಿಡಾರ್, ಮೆಟ್ರೋ ವಿಸ್ತರಣೆ. ಆದರೆ ನಗರದ ನಾಗರಿಕರು ಕೇಳ್ತಾ ಇರುವಂತಹ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನಮ್ಮ ಮನೆ ಮುಂದೆ ಬಿದ್ದಿರುವಂತಹ ಕಸವನ್ನ ಯಾವಾಗ ತೆಗೆದು ಹಾಕ್ತೀರಾ ಅಂತ. ನಗರದ ಮೂಲಭೂತ ಸಮಸ್ಯೆ ಬಗೆಹರಿಸಲಾಗದಂತಹ ಆಡಳಿತ ಭವಿಷ್ಯದ ಕನಸುಗಳನ್ನ ಮಾರೋದ್ರಲ್ಲಿ ನಿರತವಾಗಿದೆ. ಕಸದ ಸಮಸ್ಯೆ ಕೇವಲ ಸ್ವಚ್ಛತೆಯ ಪ್ರಶ್ನೆ ಅಲ್ಲ, ಅದು ಸಾರ್ವಜನಿಕ ಆರೋಗ್ಯದ ಪ್ರಶ್ನೆ ಕೂಡ ಆಗಿದೆ. ಮಳೆಗಾಲದಲ್ಲಿ ಕಸದ ರಾಶಿಗಳು ಡೆಂಗ್ಯೂ, ಚಿಕನ್ ಗುನ್ಯಾ, ವೈರಲ್ ಫೀವರ್, ಅತಿಸಾರ ಸೇರಿದಂತೆ ಅನೇಕ ರೋಗಗಳಿಗೆ ಆಹ್ವಾನವನ್ನ ನೀಡುತ್ತವೆ. ಪ್ರತಿ ಬ್ಲಾಕ್ ಸ್ಪಾಟ್ ಒಂದು ಸಂಭಾವ್ಯ ರೋಗ ಕೇಂದ್ರ. ಇವತ್ತು ಕಸವನ್ನ ನಿರ್ಲಕ್ಷಿಸೋದು ನಾಳೆ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನ ಆಹ್ವಾನಿಸಿದಂತಾಗತ್ತೆ. ಬೆಂಗಳೂರು ವಿಶ್ವಮಟ್ಟದ ನಗರವಾಗಬೇಕಾದ್ರೆ ಮೊದಲು ಸ್ವಚ್ಛ ನಗರವಾಗಬೇಕು. ಕಸದ ಸಮಸ್ಯೆ ಅನ್ನೋದು ಕೇವಲ ಬಿಬಿಎಂಪಿಯ ಒಂದು ವಿಭಾಗದ ಜವಾಬ್ದಾರಿ ಅಲ್ಲ, ಇದು ಆಡಳಿತದ ವಿಶ್ವಾಸಾರ್ಹತೆಯ ಪ್ರಶ್ನೆ ಕೂಡ ಆಗಿದೆ. 5445 ಬ್ಲಾಕ್ ಸ್ಪಾಟ್ಗಳು ಕೇವಲ ಅಂಕಿ ಅಂಶಗಳಲ್ಲ, ಅವು ಆಡಳಿತಕ್ಕೆ ನಾಗರಿಕರು ತೋರಿಸುತ್ತಿರುವಂತಹ ಕೆಂಪು ಎಚ್ಚರಿಕೆಯ ದೀಪಗಳು. ಇನ್ನಾದರೂ ಸರ್ಕಾರ, ಬಿಬಿಎಂಪಿ ಮತ್ತು ಸಂಬಂಧಿತ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ರೆ ಉದ್ಯಾನ ನಗರಿ ಅನ್ನೋ ಹೆಮ್ಮೆ ಕಳೆದು ಹೋಗಿ ಕಸದ ನಗರ ಅನ್ನುವಂಥ ಕಳಂಕ ಬೆಂಗಳೂರಿನ ನೆತ್ತಿಗೆ ಅಂಟಿಕೊಳ್ಳೋ ದಿನ ಮಾತ್ರ ದೂರ ಇಲ್ಲ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನ್ ಒತ್ತಿ. ನಮಸ್ಕಾರ.